ಹೇಳ್ತಾ ಇಲ್ಲ, ನನಗೆ ಯಾರು ನೋಡಿದಾಗ ನನಗೆ ಅನಿಸಿದ್ರೆ ಆಗ್ತೀನಿ ಅಂತ. ಅವರು ನೋಡಿದಾಗ ಅನಿಸ್ತು. ಅಂದರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ನೋಡ್ಬೋದು. ದ ಮೋಸ್ಟ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಹ್ಯೂಮನ್ ಅಂತ. ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿದೆ. ಥಾಟ್ ಪ್ರೋಸೆಸ್ ಮ್ಯಾಚ್ ಆಯಿತು, ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು, ಎಲ್ಲವೂ. ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಇಲ್ಲ ಜೊತೆಗಿರಬೇಕು ಅಂತ ಅನಿಸ್ತು. ಇದೊಂದು ಅದನ್ನು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರು ಅಂತ ಅನಿಸ್ತು. ಈಸ್ ಎ ಗುಡ್ ಫ್ರೆಂಡ್. ಯಾವುದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲರೂ ತುಂಬ ಚೆನ್ನಾಗಿ ಅವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಪ್ರಶ್ನೆ 1 ವರ್ಷ ಸರ್, ಅಷ್ಟೇ 1 ವರ್ಷ. ನನಗೆ ಒಂದಿಷ್ಟು ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಮೀಟ್ ಮಾಡಿದ್ದೇನೆ. ಆ್ಯಸ್ ಅ ಫ್ಯಾನ್ ನನ್ನನ್ನು ಮೀಟ್ ಮಾಡಿದ್ರು ಅವರು. ಅವಾಗಿನ್ನೂ ಸ್ಟೂಡೆಂಟ್. ಜಯನಗರ 4th ಬ್ಲಾಕಲ್ಲಿ ಒಂದು ನಾರ್ತ್ ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು. ಅದಾದಮೇಲೆ ಯಾವಾಗಲಾದರೂ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಎಲ್ಲ ನನಗೆ ಯಾವ್ದಾದ್ರು ಸಿನಿಮಾ ಹಿಟ್ ಆದಾಗ ಅಥವಾ ನನಗೆ ಯಾವ್ದಾದ್ರು ಅವಾರ್ಡ್ ಬಂದಾಗ ಅಥವಾ ಪೇಪರಲ್ಲಿ ಏನೋ ನೋಡಿದಾಗ ಕಂಗ್ರ್ಯಾಚುಲೇಷನ್ಸ್, ಹೇಗಿದ್ದೀರಾ ಅಂತ ಏನೋ ಮೆಸೇಜ್. ನಾನು ಅದಕ್ಕೆ ಚೆನ್ನಾಗಿದ್ದೀನಿ ಡಾಕ್ಟ್ರ್ ಅಂತ ಹೇಳಿ ಅಂದರೆ ಫೇಮಸ್ ಸುಮ್ಮನೆ ಆಗಿರ್ತಾರೆ. ಸೊ ಈ 1 ವರ್ಷದಿಂದ ಭೇಟಿ ಮಾಡಿದ್ಮೇಲೆ, ಅಂದರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅಂತ ಅನಿಸ್ತು, ಮೀಟ್ ಮಾಡಿದೆ. ಹಂಗೆ ಅದಾದಮೇಲೆ ಜರ್ನಿ ಕಂಟಿನ್ಯೂ ಆಯಿತು. ಆ ಥರ ಎಲ್ಲ ಏನಿಲ್ಲ. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡಿಸ್ತೇನೆ, ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ತೇನೆ. ಅವರೇ ನಮ್ಮ ತಂದೆ ತಾಯಿಗೆ ಪರಿಚಯ ಮಾಡ್ತೀವಿ. ಆಮೇಲೆ ನಮ್ಮ ತಂದೆ ನನ್ನಿಂದ ಬಿದ್ದರು. ಅವ್ರ ಮನೆಗೆ ಮಾತಾಡ್ಬೇಕು ಅಂತ. ಹಾಗಂಗೆ ಅದು ಆಯ್ತು. ಅದು ಖುಷಿಯಾಗಿದ್ರು. ಅವ್ರನ್ನ ನಾನು ಭೇಟಿ ಮಾಡಿಸಿದೆ, ಅದೊಂದು ಸಮಾಧಾನ ನನಗೆ. ಇವಾಗ ಅವರಿಲ್ಲ, ಅವರನ್ನು ಭೇಟಿ ಮಾಡಿಸಿದ್ದೊಂದು ಭಾಳ ಸಮಾಧಾನ. ಶಿ ವಾಸ್ ವೆರಿ ಹ್ಯಾಪಿ. ಅದಕ್ಕೆ ಫಸ್ಟ್ ವಿಡಿಯೋದೆಲ್ಲ ಹಾಕಿದ್ನಲ್ಲ ನಾನು ಧನ್ಯ ಅಂತ.